ಸಿಲಿಕಾನ್ ಸಿಟಿ ಪೊಲೀಸರ ನಿದ್ದೆ ಕೆಡಿಸಿದ್ದ ದರೋಡೆ ಪ್ರಕರಣದಲ್ಲಿ ಮತ್ತಷ್ಟು ಹಣ ಪತ್ತೆ ಆಗಿದೆ. ಆರೋಪಿಯೊಬ್ಬ ಮನೆಯಲ್ಲಿ ಬಚ್ಚಿ ಇಟ್ಟಿದ್ದ ಲಕ್ಷ ಹಣದ ಸುಳಿವು ಸಿಕ್ಕಿದೆ. ಪೊಲೀಸರು ಅದನ್ನೆಲ್ಲ ಜಪ್ತಿ ಮಾಡಿದ್ದಾರೆ. 7 ಕೋಟಿ ದರೋಡೆ ಪ್ರಕರಣದಲ್ಲಿ ಪೊಲೀಸರು ಕೊನೆಗೂ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಎಟಿಎಂ ವಾಹನದಲ್ಲಿ ದರೋಡೆ ಆಗಿದ್ದ 7 ಕೋಟಿ 11 ಲಕ್ಷ ಹಣದಲ್ಲಿ 7 ಕೋಟಿ 1 ಲಕ್ಷ ಹಣ ಪತ್ತೆ ಆಗಿದೆ. ಇದು ಪೊಲೀಸರ ಮುಖದಲ್ಲಿ ಮಂದಹಾಸ ಮೂಡುವಂತೆ ಮಾಡಿದೆ. ದಕ್ಷಿಣ ವಿಭಾಗ ಪೊಲೀಸರು ದರೋಡೆ ಪ್ರಕರಣದ ತನಿಖೆ ತೀವ್ರಗೊಳಿಸಿದ್ದಾರೆ. ಇನ್ನು ನಿನ್ನೆ ರಾತ್ರಿ ಆರೋಪಿ ನವೀನ್ಗೆ ಸೇರಿದ ಕುಪ್ಪಮ್ಮನ ಮನೆಯಲ್ಲಿ ಸುಮಾರು 47 ಲಕ್ಷ ಹಣ ಪತ್ತೆ ಆಗಿದೆ. ಆರೋಪಿ ನವೀನ್, ರವಿ ಸೇರಿದಂತೆ 3 ಆರೋಪಿಗಳನ್ನು ಹೈದರಾಬಾದ್ ಲಾಡ್ಜ್ನಲ್ಲಿ ಪೊಲೀಸರು ಬಂಧಿಸಿದ್ರು. ಈ ವೇಳೆ 54 ಲಕ್ಷ ಹಣ ಕೂಡ ಸೀಸ್ ಮಾಡಲಾಗಿತ್ತು. ಬಳಿಕ ಉಳಿಕೆ ಹಣದ ಬಗ್ಗೆ ತೀವ್ರ ವಿಚಾರಣೆ ನಡೆಸಿದ ವೇಳೆ ಮನೆಯಲ್ಲಿ ಇಟ್ಟಿರೋದಾಗಿ ನವೀನ್ ಬಾಯ್ಬಿಟ್ಟಿದ್ದಾನೆ. ಆರೋಪಿ ಮಾಹಿತಿ ಮೇರೆಗೆ ಕುಪ್ಪಂಗೆ ತೆರಳಿದ ಪೊಲೀಸರು ನಿನ್ನೆ ರಾತ್ರಿ 47 ಲಕ್ಷ ಹಣ ಪತ್ತೆ ಹಚ್ಚಿದ್ದಾರೆ. ಇದರ ಜೊತೆಗೆ ಸುಮನಹಳ್ಳಿ ಜಂಕ್ಷನ್ ಟೀ ಅಂಗಡಿ ಬಳಿ 10 ಲಕ್ಷ ಕೊಟ್ಟಿದ್ದ ಬಗ್ಗೆ ಮಾಹಿತಿ ಸಿಕ್ಕಿದೆ. ಪೊಲೀಸರು ಸಂಪೂರ್ಣ ಹಣವನ್ನ ಸೀಸ್ ಮಾಡಿದ್ದಾರೆ. ಒಟ್ಟು ಈವರೆಗೆ ದರೋಡೆ ಆಗಿದ್ದ ಹಣದಲ್ಲಿ 7 ಕೋಟಿ 1 ಲಕ್ಷ ಹಣ ಜಪ್ತಿಯಾಗಿದ್ದು, ಉಳಿದ 10 ಲಕ್ಷ ಪತ್ತೆಗೆ ತನಿಖೆ ಮುಂದುವರೆದಿದೆ. 19ನೇ ತಾರೀಕು ಸಿದ್ದಾಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿದು ಅದು ಒಂದು ವಿಶೇಷ ಪ್ರಕರಣ ಏನು ದಾಖಲಾಗಿತ್ತು. ಆ ಪ್ರಕರಣದಲ್ಲಿ ನಿಮಗೆ ಆಲ್ರೆಡಿ ನಾವು ಮಾಹಿತಿ ಕೊಟ್ಟಿದ್ದೀವಿ ಶನಿವಾರ ಪ್ರೆಸ್ ಮೀಟಲ್ಲಿ. ಮಧ್ಯದಲ್ಲಿ ಇನ್ನೊಂದು ಕೂಡ ಕೆಲವು ರಿಕವರಿ ಆಗಿತ್ತು. ಸೊ ನಾವು ಎಲ್ಲ ಅಪ್ಡೇಟ್ ನಿಮಗೆ ಕೊಡ್ತಾ ಇದ್ದೀವಿ. ಇಲ್ಲಿವರೆಗೆ 7 crores 1 lakh ಆರ್ಡರ್ ರಿಕವರಿ ಆಗಿದೆ. ಟೋಟಲ್ 7 crores 11 lakhs ಕ್ಯಾಶ್ ಹೋಗಿತ್ತು. ಆ ಪೈಕಿ ನಮ್ಮ ಪೊಲೀಸ್ ಅವರು ಎಂಟೈರ್ DCP ಸೌತ್ ಅವ್ರದ್ದು ಟೀಮ್ ಮತ್ತು CCB ಅವ್ರದ್ದು ಟೀಮ್ ಸೇರಿ ದೇ ಹ್ಯಾವ್ ಡನ್ ಎನ್ ಎಕ್ಸಲೆಂಟ್ ವರ್ಕ್. ನಿಮಗೆ ನೀವು ಕೂಡ ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ದೀರಾ. ಇದು ಫಸ್ಟ್ ಟೈಮ್ ಇಂಥ ದೊಡ್ಡ ಕೇಸ್ ಆಗಿ ರೆಕಾರ್ಡ್ ಟೈಮಲ್ಲಿ ಮತ್ತು ಆಲ್ಮೋಸ್ಟ್ 98.6 ಅಂತ ಪರ್ಸೆಂಟೇಜ್ ನೋಡಿದರೆ 98.6% ರಿಕವರಿ ನಮ್ಮ ಪೊಲೀಸ್ ಆಫೀಸರ್ಸ್ ಮತ್ತು ಮೆನ್ ಅವರು ಕ್ರೈಮ್ ಟೀಮ್ ಎಲ್ಲ ಸೇರಿ ಮಾಡಿದ್ದಾರೆ. ಇದು ಭಾಳ ಒಂದು ಇಂಪಾರ್ಟೆಂಟ್ ಮತ್ತು ಅಚೀವ್ಮೆಂಟ್ ಇದೆ ನಮ್ಮ ಬ್ಯಾಂಗ್ಳೂರು ಸಿಟಿ ಪೊಲೀಸ್ದು. ಸೊ ನಾನು ಇನ್ನೊಮ್ಮೆ ಸೇರಿ ನಮ್ಮ ಎಲ್ಲ ಟೀಮ್ ಯಾರು ಸೇರ್ಕೊಂಡು ಇದು ಮಾಡಿದ್ದಾರೆ ಅವ್ರಿಗೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ, ಅಭಿನಂದನೆ ಹೇಳ್ತಾ ಇದ್ದೀನಿ. ನಿಮ್ಮ ಮುಖಾಂತರ ಕೂಡ ನೀವು ಕೂಡ ಅಪ್ರಿಷಿಯೇಟ್ ಮಾಡಿದ್ದೀರ. ಇಲ್ಲಿವರೆಗೆ 9 ಜನ ಅರೆಸ್ಟ್ ಆಗಿದ್ದಾರೆ ಮತ್ತು 1 ವೆಹಿಕಲ್ ಸೀಸ್ ಆಗಿದೆ, ಅದು ಲಾಸ್ಟ್ ಟೈಮ್. ಇನ್ನು ಬಂಧಿತ ಆರೋಪಿಗಳ ಹಿನ್ನೆಲೆ ಬಗ್ಗೆ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ರವಿ ಮೇಲೆ ಒಂದು ಕ್ರಿಮಿನಲ್ ಕೇಸ್ ಇದ್ರೆ ಮತ್ತೊಬ್ಬನ ಮೇಲೆ ಕೊಲೆ ಕೇಸ್ ಇರೋದು ಗೊತ್ತಾಗಿದೆ. ಸದ್ಯ 9 ಮಂದಿಯನ್ನ ಪೊಲೀಸ್ ಕಸ್ಟಡಿಗೆ ಪಡೆದು ತೀವ್ರ ವಿಚಾರಣೆ ನಡೆಸಿದ್ದಾರೆ. ಇನ್ನು ಪೊಲೀಸ್ ತನಿಖೆ ವೇಳೆ ಎಟಿಎಂ ವಾಹನ ಸಿಬ್ಬಂದಿಯ ನಿರ್ಲಕ್ಷ್ಯ ವಹಿಸಿದ ಸ್ವಾರಸ್ಯಕರ ವಿಚಾರ ಬೆಳಕಿಗೆ ಬಂದಿದೆ. 7 ಕೋಟಿ ಹಣ ದರೋಡೆ ಆದರೂ ವಾಹನದ ಸಿಬ್ಬಂದಿ ಮಾತ್ರ ಇದು ಊಟದ ಸಮಯ ಅಂತ ಪೊಲೀಸರಿಗೆ ವಿಚಾರ ತಿಳಿಸದೆ ಊಟಕ್ಕೆ ಹೋಗಿದ್ರಂತೆ. ಸಿಬ್ಬಂದಿಯ ಈ ಹೇಳಿಕೆ ಕೇಳಿದ ಪೊಲೀಸರು ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಾರೆ. ಸದ್ಯ ಸಿದ್ದಾಪುರ ಪೊಲೀಸರು ಈ ಸಂಚಿನಲ್ಲಿ ಭಾಗಿಯಾಗಿ ಸಪೋರ್ಟ್ ಮಾಡಿದ ಇತರ ಕೆಲವು ವ್ಯಕ್ತಿಗಳ ಬಗ್ಗೆಯೂ ಪರಿಶೀಲನೆ ನಡೆಸಿದ್ದಾರೆ. ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿಯಲ್ಲಿ ಸಾಂಪ್ರದಾಯಿಕ ವಿದ್ಯುತ್ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡಲು ಮನೆಗಳ ಮೇಲ್ಛಾವಣಿಯಲ್ಲಿ ಸೌರ ವ್ಯವಸ್ಥೆಯನ್ನು ಸ್ಥಾಪಿಸಲು ಅವಕಾಶ ನೀಡಲಾಗಿದ್ದು, ಸೌರ ಫಲಕವನ್ನು ಸ್ಥಾಪಿಸಲು ಮನೆ ಮಾಲೀಕರಿಗೆ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯದ ಜೊತೆಗೆ ಸಹಾಯಧನವನ್ನು ನೀಡಲಾಗುತ್ತದೆ. ಸೌರ ಫಲಕಗಳನ್ನು ಸ್ಥಾಪಿಸಲು 30,000ದಿಂದ 78,000ದವರೆಗೆ ಸಹಾಯಧನ ನೀಡಲಾಗುತ್ತದೆ. ಹಿಂದೆ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ ನೋಂದಾಯಿಸಿಕೊಳ್ಳಿ.